ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನಿಸಿದ್ರೆ, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ತಮ್ಮ ಬಂಧು ಮಿತ್ರರಿಗೆ ಸಬ್ಸ್ಕ್ರೈಬ್ ಆಗೋದನ್ನ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋಲ್ಲಿ ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಪ್ಪ ಅಂದರೆ, ಎಲ್ಲರಿಗೂ ತಿಳಿದಂತೆ ಸಾಕಷ್ಟು ಜನಕ್ಕೆ ಗೊತ್ತು, ನವಗ್ರಹಗಳ ವಿಚಾರ ಬಂದಾಗ ಅಂಗಾರಕ ಸ್ಥಾನ ಅಂತ ಬಂದಿದ ತಕ್ಷಣ ಅಂಗಾರಕ ದೋಷ ಇದೆ ಅಂದರೆ, ಆ ಒಂದು ಅಂಗಾರಕ ದೋಷದಿಂದ ಕೂಡಿದಂಥ ಮಗುವಿಗೆ ಅಂದರೆ ಒಂದು ಚಿಕ್ಕ ಮಗುವಿಂದನೂ ಒಂದು ಯವನಗಳ ಕಾಲ ಅಂದರೆ ಒಂದು ಮಧ್ಯಂತರ ಕಾಲ ತನಕನೂ ಅಂದರೆ ಒಂದು ಮಧ್ಯಂತರ ಪ್ರಾಯದ ಕಾಲ ಗಂಟನೂ ಆ ಒಂದು ಅಂಗಾರಕನ ದೃಷ್ಟಿ ಇರುತ್ತೆ. ಅಂದರೆ ನಮ್ಮ ಜೀವಂತ ಇರೋಷ್ಟು ದಿನಗಳ ಕಾಲನೂ ಅಂಗಾರಕನು ನಮಗೆ ಬೇಕೇ ಬೇಕು ಒಬ್ಬ ಮನುಷ್ಯನಿಗೆ. ಹಾಗಾಗಿ ಅವನ ಒಂದು ಅಂಗಾರಕನ ಬಣ್ಣ ಯಾವುದಪ್ಪ ಅಂದರೆ ಕೆಂಪು. ಹಾಗೂ ಅವನ ಒಂದು ಧಾನ್ಯ ಯಾವುದಪ್ಪ ಅಂದರೆ ತೊಗರಿಬೇಳೆ. ಅದೇ ತೊಗರಿಯ ವಿಚಾರ ಬಂದಾಗ ಅಂದರೆ ತೊಗರಿಬೇಳೆ ಅನ್ನೋ ಅಂದರೆ ಧಾನ್ಯ ಬಂದು ತೊಗರಿ ಆಯಿತು. ಆದರೆ ಆ ತೊಗರಿ ಬೇಳೆಯನ್ನು ದಾನ ಕೊಟ್ಟು ಎಷ್ಟೋ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಅಂಗಾರಕನ ಶಾಂತಿಯನ್ನು ಮಾಡಿಸ್ಕೊಂತಾರೆ. ಅಂದ್ರೆ ಈ ವಿಚಾರ ಒಂದು ಅಂಗಾರಕ ಸ್ಥಾನ ಯಾವಾಗ ಬರುತ್ತೆ ಅಂದ್ರೆ, ಒಂದು ಯಾವುದೇ ಒಂದು ಚಿಕ್ಕ ಮಗು ಇದೆ, ಆ ಚಿಕ್ಕ ಮಗುವಿಗೆ ಒಂದು ಏನೋ ಒಂದು ಗಲಾಟೆ ಮಾಡ್ತಾ ಇದೆ ಅಂದ್ರೆ ಕಿರ್ಚಾಡೋದು ಆ ರೀತಿಯಲ್ಲಿ ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಅಂಗಾರಕನ ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ ಎಷ್ಟೋ ಜನರು. ಆದ್ರೆ ಅದರಲ್ಲಿ ಜೊತೆಯಲ್ಲಿ ತಮಗೆಲ್ಲ ತಿಳಿದ ಹಾಗೆ ಒಂದು ಮದುವೆ ವಿಚಾರ ಬಂದಾಗ ಅಂದ್ರೆ ಮದುವೆ ವಿಚಾರ ಬಂದಿದ ತಕ್ಷಣ ಎಷ್ಟೋ ಜನ ಹೇಳ್ತಾರೆ ಏನಪ್ಪ ಅಂದ್ರೆ ಆ ಹೆಣ್ಣು ಮಗಳಿಗೆ ಒಂದು ಅಂಗಾರಕ ದೋಷ ಇದೆ, ಆ ಅಂಗಾರಕ ದೋಷವನ್ನು ಶಾಂತಿಯನ್ನು ಮಾಡಿಸಿ ಒಂದು ಮದುವೆ ಮಾಡಿಕೊಡಿ. ಆವಾಗ ಅಂದ್ರೆ ಅದರಲ್ಲಿ ನಾನಾ ರೀತಿ ಹೇಳ್ತಾರೆ. ಅಂದ್ರೆ ನೀವು ಆ ಅಂಗಾರಕ ಶಾಂತಿಯನ್ನು ಮಾಡಿಸಿ ಅಂದ್ರೆ ಹೋಮ ಹವನಾದಿ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕದ್ಲಿ ಮದುವೆ ಯೋಗ ಅಂತ ಹೇಳ್ತಾರೆ. ಇನ್ನೊಂದು ಕುಂಭ ವಿವಾಹ ಅಂದ್ರೆ ಒಂದು ತಮ್ಗೆಲ್ಲ ಗೊತ್ತಿರ್ಬೋದು, ಕುಂಭ ವಿವಾಹ ಅಂದ್ರೆ ಕುಂಭಕ್ಕೆ ಒಂದು ತಾಳಿಯನ್ನು ಕಟ್ಟಿಸಿ ಆ ಕುಂಭವನ್ನು ಹೊಡೆಯುವಂಥದ್ದು. ಹಾಗೆ ಒಂದು ಕುಂಭ ಒಂದು ಇದು ಏನು ಬಾಳೆಗೊನೆಯನ್ನು ಕತ್ತರಿಸಿ ಕೂಡ ಮದುವೆ ಮಾಡ್ತಾರೆ. ಹಾಗೆ ಒಂದು ಗೊಂಬೆಗೂ ತಾಳಿ ಕಟ್ಟಿಸಿ ಅದಕ್ಕೂ ಒಂದು ಹೇಗೆ ಒಬ್ಬ ಮನುಷ್ಯನು ತೀರೋದಾಗೆ ಮಾಡಿ ಒಂದು ಮದುವೆಯನ್ನ ಹಾಗೆ ಮಾಡಿಸಿ ಅದನ್ನು ಒಂದು ರೀತಿಯಲ್ಲಿ ಮಾಡ್ತಾರೆ. ಹಾಗೂ ಒಂದು ಗಿಡಕ್ಕೂ ಕೂಡ ಅಂಗಾರಕನ ಶಾಂತಿ ಅಂತ ಮಾಡ್ತಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಒಳ್ಳೇದಾಗುತ್ತೆ, ಎಷ್ಟು ಮಟ್ಟಿಗೆ ಕೆಟ್ಟದಾಗುತ್ತೆ ಅನ್ನತಕ್ಕಂಥ ಪ್ರಭಾವಿತ ನಮ್ಮ ಒಂದು ಜಾತಕದ ಒಂದು ಫಲದ ಮೇಲೆ ನಾವು ತಿಳ್ಕೊಬೇಕಾಗತ್ತೆ. ಯಾಕಪ್ಪ ಅನ್ನತಕ್ಕಂಥ ವಿಚಾರ ಮೊದಲನೇದಾಗಿ ಬಂದಾಗ, ಒಂದು ಹೆಣ್ಣು ಮಗಳಿಗೆ ಏನು ಒಂದು ಚಂದ್ರನು ಹಾಗೂ ಅಂಗಾರಕನು ಏನಂದ್ರೆ ಇವರಿಬ್ರು ಬಲವಾಗಿದ್ದರೆ ಅಂಡಾಣು ಬಿಡುಗಡೆ ಅಂದ್ರೆ ತಿಂಗಳ ಸ್ಥಾನದಲ್ಲಿ ಯಾವುದೇ ತರದ ತೊಂದರೆ ಇರಲ್ಲ. ಎಷ್ಟೋ ಜನರಿಗೆ ತಿಳಿದಾಗೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಅಂಗಾರಕ ಸ್ಥಾನ ಏನಾದರಾದರೂ ಒಂದು ತೊಂದರೆಯಲ್ಲಿ ಕೂಡಿದ್ದೇ ಆದರೆ, ಬೆನ್ನು ನೋವು, ಒಂದು ಏನು ನಾಗದೋಷದಿಂದ ಕೂಡಿದ್ದೇ ಆದರೆ ಏನು ಸ್ಪೈನಲ್ ಕಾರ್ಡ್ ಅಂತಾರೋ ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಬೆನ್ನು ಬರುತ್ತೆ ಹಾಗೂ ಹೊಟ್ಟೆ ನೋವು ಅನ್ನೋದು ಬಂದೇ ಬರುತ್ತೆ. ಮತ್ತೆ ಎಷ್ಟೋ ಜನಲ್ಲಿ ಒಂದು ತಿಂಗಳ ಸ್ಥಾನ ಬಂದಾಗ ಇರ್ರೆಗ್ಯುಲರ್ ಪೀರಿಯಡ್ ಅಂತಾನೂ ಆಗತ್ತೆ. ಹಾಗೆ ಎಷ್ಟೋ ಜನರಿಗೆ ರಾವಿನ ಒಂದು ದೋಷ ಏನಾದ್ರು ಕೂಡಿದ್ದೆ ಅಂದ್ರೆ ರಾವು ಏನಾದ್ರೂ ಒಂದು ಅಂಗಾರಕನಿಗೆ ಏನಾದ್ರು ದೃಷ್ಟಿ ಅಥವಾ ಏನಾದ್ರೂ ಒಂದು ಯುತಿ ಆಗಿದ್ದಲ್ಲಿ ಅಥವಾ ಏನಾದ್ರೂ ಏನೇ ಒಂದು ತೊಂದರೆಗಿಡದಾದ್ರೆ ಅಂಗಾರಕನಿಂದ ಗರ್ಭಕ್ಕೆ ಸಂಬಂಧಪಟ್ಟದಂತ ತೊಂದರೆನ ಅನುಭವಿಸ್ತಾರೆ. ಯಾಕಪ್ಪ ಈ ರೀತಿ ಅಂದ್ರೆ, ಒಂದು ಅಂಗಾರಕನು ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟದಂತ ವಿಚಾರಕ್ಕೆ ಬರ್ತಾರೆ. ಅಂದ್ರೆ ಅಂಗಾರಕನು ಮುಂದೆ ಬರತಕ್ಕಂತ ಶುಕ್ರನು ಬರ್ತಾನೆ. ಆದ್ರೆ ಮುಖ್ಯವಾಗಿ ಅಂಗಾರಕನು ಚಂದ್ರನ ಜೊತೆ ಇದ್ದಿದ್ದೆ ಆದರೆ ಅಂದ್ರೆ ಅವರು ಇಬ್ಬರು ಚೆನ್ನಾಗಿದ್ದಿದ್ದೆ ಆದರೆ, ಒಂದು ಹೆಣ್ಣು ಮಗಳಿಗೆ ಅಂಗಾರಕ ಸ್ಥಾನ ಚೆನ್ನಾಗಿದ್ದಾಗ ಅವ್ರಿಗೆ ಮದುವೆಯ ವಿಚಾರ ಶುಭಕರವಾಗತ್ತೆ. ಅಂದ್ರೆ ಏನು ಯಾವುದೇ ಅಂಗಾರಕ ದೋಷ ಇತ್ತು, ಅದೇ 26ರಿಂದ ಯಾವುದೇ ಒಂದು ಹೆಣ್ಣು ಮಗಳಿಗೆ 26ರಿಂದ ಒಂದು 28 ವಯಸ್ಸಿನ ಒಳಗಾಗಿ ಮದುವೆ ಆಗತ್ತೆ ಅಂತ ಅಷ್ಟೇ ಅಂಗಾರಕ ದೋಷ ಇದೆ ಅಂದ್ರೆ. ಆದರೆ ಅದೇ ಒಂದು ಗಂಡು ಮಗುವಿಗೆ ಅಂಗಾರಕ ದೋಷ ಇದೆ ಅಂದ್ರೆ
ಆ ಗಂಡು ಮಗನು ಅಂದ್ರೆ ಆ ಹುಡುಗ ಸಿಟ್ಟು ಕೋಪದಿಂದ ಕೂಡಿರ್ತಾನೆ. ಯಾಕಪ್ಪ ಅಂದ್ರೆ ಅಂಗಾರಕ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಅಂದ್ರೆ ಕುಜನ ತತ್ವ ಕೋಪದ ದೃಷ್ಟಿ, ಅಂದ್ರೆ ಒಂದು ಸಿಟ್ಟು ಕೋಪದ ದೃಷ್ಟಿ ಯಾವಾಗ್ಲೂ ಅಷ್ಟೇ. ನಿಮ್ಗೆಲ್ಲ ತಿಳಿದಿರ್ಲಿ, ಅಂಗಾರಕನ ರಾಶಿ ಯಾವ್ದಪ್ಪ ಅಂದ್ರೆ ವೃಶ್ಚಿಕ ರಾಶಿ ಹಾಗೂ ಮೇಷರಾಶಿ. ಅಂದ್ರೆ ಮೇಷರಾಶಿ ಒಂದು ವೃಶ್ಚಿಕ ರಾಶಿ ಇವೆರಡು ಕೂಡಿರುತ್ತೆ. ಈ ರಾಶಿಯಲ್ಲಿ ಇದ್ದವರು ಅಂಗಾರಕ ಸ್ಥಾನದ ಫಲವನ್ನು ಇರ್ತಾರೆ. ಯಾವುದೇ ಒಬ್ಬ ಒಂದು ಪೊಲೀಸು, ಆರ್ಮಿ ವಿಚಾರ ಈ ರೀತಿಯಲ್ಲಿ ಅಂದ್ರೆ ಒಂದು ದರ್ಪದಿಂದ ಕೂಡಿದಂತ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಈ ಒಂದು ಅಂಗಾರಕನ ಬಲವಾಗಿ ಜಾಸ್ತಿ ಜೋರಾಗಿರತಕ್ಕಂತ ವ್ಯಕ್ತಿಗಳು ಏನೇ ಒಂದು ವಿಚಾರ ಬಂದಾಗ ಒಂದು ಗುರುವಿನ ಒಂದು ಏನು ಅಂಗಾರಕ ಸ್ಥಾನದಿಂದ ಫಲ ಪಡಿತಾರೆ. ಹಾಗಾಗಿ ಯಾವುದೇ ರೀತಿಯಲ್ಲೂ ಅಂದ್ರೆ ಯಾವುದೇ ಕಾರಣದಲ್ಲೂ ನಾವು ಅಂಗಾರಕನನ್ನು ಶಾಂತಿಯನ್ನು ಮಾಡಬಾರ್ದು. ಯಾಕೆಂದ್ರೆ ಮುಂದೆ ತಿಳಿಸಿದಾಗೆ ಎಷ್ಟೋ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಅಂಗಾರಕನ ಶಾಂತಿ ಮಾಡಿಸ್ತಾರೆ. ಅಂದ್ರೆ ಒಂದು ಮದ್ವೆ ಆಗ್ತಾ ಇಲ್ಲ ಅನ್ಬಿಟ್ಟು ಒಂದು ಗಂಡು ಮಕ್ಕಳಿಗೆ ಅಂದ್ರೆ ಗಂಡು ಮಗುವಿಗೆ ಅಂಗಾರಕ ಶಾಂತಿ ಅನ್ನೋದು ಮಾಡಿಸ್ಕೊಂತಾರೆ. ಅದೇ ಅಂಗಾರಕ ಶಾಂತಿಯನ್ನು ಮಾಡಿಸಿದ್ದೆ ಆದರೆ ಅಂದ್ರೆ ತಮ್ಗೆಲ್ಲ ತಿಳಿದ ಹಾಗೆ ನಾನು ಸಾಕಷ್ಟು ಈ ಹುಟ್ಟಿನ ಬಗ್ಗೆ ತಮ್ಗೆಲ್ಲ ಮಾಹಿತಿ ಕೊಟ್ಟೆ. ಈ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಪುರುಷ ತತ್ವ ಅಂದ್ರೆ ಒಂದು ಹೆಣ್ಣಿಗೆ ಒಂದು ಗಂಡನು ಪುರುಷನ ತತ್ವವನ್ನು ಪಾಲಿಸ್ಬೇಕು ಅಂದದಾದರೆ ಅಂದ್ರೆ ರಾತ್ರಿಯ ಸುಖವನ್ನು ಒಂದು ನೀಡಲಿಕ್ಕಾದರೆ ಅವನಿಗೆ ಅಂಗಾರಕ ದೋಷದ ಬಲ ಸಿಕ್ಕಾಪಟ್ಟೆ ಇರ್ಬೇಕಾತ. ಹಾಗಾಗಿ ಅಂಗಾರಕ ದೋಷದಿಂದ ಕೂಡಿದ್ದೇ ಆದರೆ ಅವರಿಗೆ ಗಂಡು ಸಂತಾನದ ಯೋಗ ಹಾಗೆ ಆಗುತ್ತೆ. ಯಾಕಂದ್ರೆ ಗಂಡು ಸಂತಾನ ಆಗ್ಲೇಬೇಕು ಅಂದ್ರೆ ಆ ಮನೆಗೆ ಆ ವ್ಯಕ್ತಿಗೆ ಅಂದ್ರೆ ಅಂಗಾರಕ ದೋಷ ಅಂದ್ರೆ ಅಂಗಾರಕನು ಎಷ್ಟು ಬಲದಲ್ಲಿ ಇರ್ತಾನೋ ಹಾಗಾಗಿ ಆ ಸಮಯದಲ್ಲಿ ಗಂಡು ಸಂತಾನ ಆಗತ್ತೆ. ಯಾರು ಒಂದು ಅಂಗಾರಕ ನೀಚ ಸ್ಥಾನ ಅಥವಾ ಅಂಗಾರಕನು ವೀಕ್ ಆಗ್ತಾ ಬರ್ತಾನೋ ಅವರಿಗೆ ಹೆಣ್ಣು ಸಂತಾನ ಆಗೋತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಂಗಾರಕ ಶಾಂತಿಯನ್ನು ಎಂದಿಗೂ ನಾವು ಮಾಡಿಸ್ಬಾರ್ದು. ಹಾಗಾಗಿ ಈ ಒಂದು ಅಂಗಾರಕನ ವಿಚಾರ ಬಂದಾಗ ಎಷ್ಟೋ ಜನರಿಗೆ ಈ ಒಂದು ಅಂಗಾರಕ ಕರೆಂಟ್ಗೆ ಸಂಬಂಧಪಟ್ಟದಂತ ಕೆಲಸನೂ ಬರ್ತಾರೆ. ಅಂದ್ರೆ ಎಷ್ಟೋ ಜನಕ್ಕೆ ತಮ್ಗೆಲ್ಲ ತಿಳಿದಿರ್ಬೋದು, ಈ KEB ಆಗಿರ್ಬೋದು ಮತ್ತೆ ಒಂದು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟದಂತ ವಿದ್ಯೆಗಳಾಗಿರ್ಬೋದು, ಇದಕ್ಕೆಲ್ಲ ಸಂಬಂಧ ಪಡೋರು ಯಾರಪ್ಪ ಅಂದ್ರೆ ಒಂದು ಅಂಗಾರಕ ಆಯ್ತಾರೆ. ಹಾಗಾಗಿ ಅಂದ್ರೆ ನಿಮ್ಗೆ ನಾನು ಹಿಂದೆ ತಿಳಿಸಿದಾಗೆ ರವಿ ಗ್ರಹ ಒಂದು ಗೋರ್ಮೆಂಟ್ ಕೆಲ್ಸಕ್ಕೆ ಸಂಬಂಧಪಡಿಸೋರು ಅಂತ ವ್ಯಕ್ತಿ ಆಗ್ತಾರೆ. ನಮ್ಗೆ ಗೋರ್ಮೆಂಟ್ ಅಲ್ಲಿ ಇರತಕ್ಕಂತ ಒಂದು ಏನೋ KEB ಯಲ್ಲಿ ನಮ್ಗೊಂದು ಕೆಲಸ ಸಿಗ್ಬೇಕು ಅಂದ್ರೆ ಈ ರವಿ ಗ್ರಹನು ಅಂಗಾರಕನು ಒಂದು ಬಲವಾಗಿ ಇದ್ದಿದ್ದೇ ಆದ್ರೆ ಗ್ಯಾರಂಟಿ ನಮ್ಗೆ ವಿದ್ಯುತ್ ಸಂಬಂಧಪಟ್ಟದಂತ ಕೆಲಸದಲ್ಲಿ ಗೋರ್ಮೆಂಟ್ ಕೆಲಸ ಸಿಗುತ್ತಪ್ಪ. ಅದರಲ್ಲಿ ನಾವು ಕೊನೆಯ ತನಕ ಅಂದ್ರೆ ಒಂದು 58ರಿಂದ 60 ವರ್ಷ ತನಕನು ಅದರಲ್ಲಿ ನಾವು ಇರ್ತೀವಿ ಅನ್ನತಕ್ಕಂಥ ಮಾಹಿತಿ ಇದೆ. ಹಾಗಾಗಿ ಒಂದು ಅಂಗಾರಕನ ಶಾಂತಿ ಹೇಗೆ ಮಾಡಿಸುವುದು ಅನ್ನತಕ್ಕಂಥ ಮುಂದೆ ವಿಚಾರದಲ್ಲಿ ನಾನು ಹೇಳ್ತೀನಿ. ಆಯ್ತು, ಒಂದು ಎಷ್ಟೋ ಜನರಲ್ಲಿ ತಮ್ಗೆಲ್ಲ ತಿಳಿದಿರ್ಬೋದು, ತಾಳಿಯ 2 ಭಾಗದಲ್ಲಿ ಒಂದು ಅಂಗಾರಕನ ಹಾಕ್ತಾರೆ. ಯಾವ ಕಾರಣಕ್ಕೆ ಅಂದ್ರೆ ಅವಳದ ವಿಚಾರ ಅಂದ್ರೆ ಒಂದು ಅಂಗಾರಕನ್ಗೆ ಸಂಬಂಧ ಪಡುವಂಥದ್ದು ಅವಳ. ಹಾಗಾಗಿ ಒಂದು ಅಂಗಾರಕನ ಒಂದು ತಾಳಿಯ 2 ಭಾಗದಲ್ಲಿ ಅಂದ್ರೆ ಕರಿಮಣಿಯ ಜೊತೆಯಲ್ಲಿ ಅವಳನ್ನ ಹಾಕ್ತಾರೆ. ಹಾಗಾಗಿ ಯಾವ ಕಾರಣಕ್ಕೆ ಹಾಕ್ತಾರಪ್ಪ ಅಂದ್ರೆ ಯಾವುದೇ ಒಂದು ಮುತ್ತೈದೆ ಅಂದ್ರೆ ಮುತ್ತೈದೆಯವರು ಒಂದು ಯಾವುದೋ ಒಂದು ಮನೆಗೆ ಹೋಗ್ತಾರೆ, ಅರ್ಶಿನ ಕುಂಕುಮವನ್ನು ಇಟ್ಟುಕೊಳ್ಳೋಕಾರೆ ಅಂದ್ರೆ ಅರ್ಶಿನ ಕುಂಕುಮವನ್ನು ಇಟ್ಕೊಳ್ಳೋಕಾರೆ ಹಣೆಯ ಜೊತೆಯಲ್ಲಿ. ಯಾಕಂದ್ರೆ ಕುಂಕುಮ ಅಂದ್ರೆ ಹಣೆಗೆ ಬಂದಿದ ತಕ್ಷಣ ಅದು ಹುಟ್ಟಿನಿಂದ ಬಂದಂಥದ್ದು. ಆದ್ರೆ ಮಧ್ಯಾಂತ ಕಾಲದಲ್ಲಿ ಅಂದ್ರೆ ಒಂದು ಮದುವೆಯ ನಂತರದ ಮೇಲೆ ಬಂದಿದ್ದು ಯಾವಾಗಪ್ಪ ಅಂದ್ರೆ ಗಂಡನು ತಾಳಿಯನ್ನು ಕಟ್ಟಿದಕ್ಕೆ ಅಂದ್ರೆ ಆ ಒಂದು ಅಂಗಾರಕ ದೋಷದಿಂದ ಅಂದ್ರೆ ಅಂಗಾರಕನ ಶಾಂತಿ ಆ ಒಂದು ಅಂಗಾರ 2 ಅವಳಕ್ಕೆ ಅವರು ಅರ್ಶಿನ ಕುಂಕುಮವನ್ನು ಇಟ್ಟಿದ್ದೇ ಆದರೆ ಹಾಗೂ ತಾಳಿಗೆ ಇಟ್ಟಿದ್ದೇ ಆದರೆ ಆ ಅಂಗಾರಕನು ದೋಷ ಕಮ್ಮಿಯಾಗಿ ಆ ವ್ಯಕ್ತಿಗೆ ಅಂದ್ರೆ ಅವರ ಯಜಮಾನ್ಗೆ ದೀರ್ಘ ಆಯುಷ್ಯ ಆಗಕ್ಕೆ ಒಂದು ಹೆಲ್ಪ್ ಆಗತ್ತೆ. ಹಾಗೂ ಎಷ್ಟೋ ಜನಕ್ಕೆ ತಿಳಿದಿರ್ಬೋದು, ಒಂದು ಕಪ್ಪು ಮಣಿ ಯಾಕಪ್ಪ ಹಾಕ್ತಾರೆ ಅಂದ್ರೆ ದೃಷ್ಟಿಯ ವಿಚಾರಕ್ಕೆ ಹಾಕ್ತಾರೆ. ಅಂದ್ರೆ ಎಷ್ಟೋ ಜನರಲ್ಲಿ ಕಣ್ಣು ಅನ್ನೋದಿರುತ್ತೆ, ಅದು ಹೊಡಿಲಿ ಅಂತ ಅಂದ್ರೆ ಆ ದೃಷ್ಟಿ ಹೋಗಲಿ ಅನ್ನೋತಕ್ಕಂಥ ಕಾರಣಾಂತರವಾಗಿ ಆ 2 ಅವಳದ ಜೊತೆಯಲ್ಲಿ ಒಂದು ಕಪ್ಪು ಮಣಿಯನ್ನು ಹಾಕುವಂಥದ್ದು.
ಹಾಗಾಗಿ ಈ ಒಂದು ಅಂಗಾರಕ ಸ್ಥಾನವನ್ನು ಯಾವುದೇ ಕಾರಣದಲ್ಲೂ ನಾವು ಶಾಂತಿಯನ್ನು ಮಾಡಿಸ್ಬಾರ್ದು. ಅಂದ್ರೆ ಅಂಗಾರಕನು ಹೀಗೆ ಜಾಸ್ತಿ ಬಲವಾಗಿ ಇದ್ದಿದ್ದಾರೆ ಮಾತ್ರನೇ, ಅಂದ್ರೆ ಎಷ್ಟೋ ಜನರಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ ಡೈವರ್ಸ್ ಯೋಗ ಅಂತ ಆಗುತ್ತೆ. ಅಂದ್ರೆ ಡೈವರ್ಸ್ ವಿಚಾರ ಬರುತ್ತೆ. ಅಂದ್ರೆ ಗಂಡ ಹೆಂಡತಿಯಲ್ಲಿ ಅಂದ್ರೆ ಬಲ ಎಷ್ಟಿದೆ ಅಂತ ನಾವು ನೋಡಿ ಮ್ಯಾಚ್ ಮಾಡ್ಕೊಡ್ಬೇಕೆ ಹೊರ್ತು ಒಂದೇ ಸಲ ಮದ್ವೆ ವಿಚಾರಕ್ಕೆ ಶಾಂತಿ ಮಾಡೋದು ತಪ್ಪಾಗತ್ತೆ. ಯಾಕಂದ್ರೆ ಒಂದು ಹುಡುಗನಿಗೆ ಒಂದು ಕಮ್ಮಿ ಪರ್ಸೆಂಟೇಜ್ ಏನಾದ್ರು ಅವ್ರಿಗೆ ಒಂದು 60 ಭಾಗದಷ್ಟು ಫಲ ಇದೆ, ಅದೇ ಹುಡುಗಿಗೆ ಒಂದು 40 ಭಾಗದಷ್ಟು ಫಲ ಇದೆ ಅಂದ್ರೆ ತೊಂದರೆ ಇಲ್ಲ. ಅದೇ ಒಂದು ಹುಡುಗನಿಗೆ 80 ಅಥವಾ 100 ಬಲ ಜಾಸ್ತಿ ಇದೆ, ಈ ಹುಡುಗಿಗೂ 50 ಭಾಗದಷ್ಟು ಫಲ ಇದೆ ಅಂದಾಗ ಏನಾಗತ್ತೆ ಅಂದ್ರೆ ಏನೇ ಒಬ್ಬ ಹುಡುಗಿ ಕಿತ್ಲಾಟಕ್ಕೆ ಅಂತ ನಿಂತಾಗ ಇಬ್ಬರು ಒಂದು ಜಗಳನ್ನು ಬಿಡದೆ ಒಂದು ಜಗಳ ಆಡಕ್ ಶುರು ಆಯ್ತಾರೆ. ಹಾಗಾಗಿ ಅಂಗಾರಕನ ಶಾಂತಿ ಮಾಡಿಸಿ ಮದುವೆ ಮಾಡಿಕೊಟ್ಟಿದ್ದೆ ಆದರೆ ಅದು ಶುಭಕರ. ಅಂದ್ರೆ ಹೋಮಾದಿ ಹವನಾದಿ ಮಾಡಿ ಅವ್ರಿಗೆ ಒಂದು ಅಂಗಾರಕ ಶಾಂತಿಯನ್ನು ಮಾಡಿಸ್ಕೊಟ್ಟು ಮದುವೆಯನ್ನು ದೃಷ್ಟಿ ಕೊಟ್ಟಿದ್ದಾರೆ, ಅದು ಶುಭಕರ. ಹಾಗಾಗಿ ಅಂಗಾರಕನಿಗೆ ಸಂಬಂಧಪಟ್ಟದಂತ ಅಧಿದೇವತೆ ಯಾರಪ್ಪ ಅಂದ್ರೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಬರ್ತಾರೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಯು ಅಂಗಾರಕನ ಶಾಂತಿಯನ್ನು ಬಂದಾಗ ಸುಬ್ರಹ್ಮಣ್ಯನ್ಗೆ ಮೊರೆ ಹೋಗುವುದು ಒಳ್ಳೆಯದು. ಆದರೆ ಅಂಗಾರಕನ ವಿಚಾರ ಬಂದಾಗ ನಮಗೆ ಬರೋದು ಎಲ್ಲಪ್ಪ ಅಂದ್ರೆ ಮದುವೆ ವಿಚಾರ. ಹಾಗಾಗಿ ತಮಗೆ ತಿಳಿಸಿದ ಹಾಗೆ ಒಂದು ಅಂಗಾರಕನ ಬಟ್ಟೆ ಕೆಂಪು ಹಾಗೂ ಬಟ್ಟೆ ಕೆಂಪು ಬರುತ್ತೆ, ಮತ್ತೆ ಅವರ ಒಂದು ಬಳೆ ಕೂಡ ಕೆಂಪು ಬರುತ್ತೆ. ಅಂದ್ರೆ ನಾವು ಈ ಮದುವೆ ಕಾಲದಲ್ಲಿ ಅಂದ್ರೆ ತಾಳಿ ಕಟ್ಟಿದ ನಂತರ ಅಂದ್ರೆ ನಮ್ಮ ಒಂದು ಹಣೆಯಲ್ಲಿ ಒಂದು ಏನು ಬಾಸಿಂಗ ಅನ್ನೋದು ಇರ್ಲೇಬೇಕಾಗತ್ತೆ. ಒಂದು ತಾಳಿ ಕಟ್ಟಿದಾಯ್ತು, ಎಲ್ಲಾನು ಆಯ್ತು. ತದನಂತರದ ಮೇಲೆ 9 ಜನ ಮುತ್ತೈದೆಯರಿಗಾದ್ರೂ ಒಂದು ಹವಳ ಮತ್ತು ಬಳೆ ಹಾಗೂ ಕೆಂಪು ವಸ್ತ್ರ ಅಂದ್ರೆ ಈ ರೀತಿಯಲ್ಲಿ ಅಂದ್ರೆ ಕೆಂಪಾದ ಒಂದು ಅರಿಶಿಣ ಕುಂಕುಮವನ್ನು ಕೊಟ್ಟು ಆ ಮುತ್ತೈದೆಯರಿಗೆ ನಮಸ್ಕಾರವನ್ನು ಮಾಡಿಕೊಂಡಿದ್ದಾದಲೆ ಒಂದು ಈ ರೀತಿಯಲ್ಲಿ ಇರತಕ್ಕಂತ ಅಂದ್ರೆ ಒಂದು ಏನು ಚಿಕ್ಕದಾದ ಒಂದು ಪರಿಹಾರ ಅನ್ನೋದಾದ್ರೆ ಈ ರೀತಿಯಲ್ಲಿ ಒಂದು ಪರಿಹಾರ ಮಾಡ್ಕೋಬಹುದು. ಈ ವಿಚಾರ ತಮಗೆ ಸಾಕಷ್ಟು ಜನ ತಿಳಿಸಿರ್ತಾರೆ. ಹಾಗಾಗಿ ಈ ವಿಚಾರನ ತಮ್ಮ ಫ್ರೆಂಡ್ಸ್ಗೂ ಮತ್ತೆ ನಿಮ್ಮ ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ.